ಆದವರೇ, ಕರುಣೆಯುಳ್ಳ ದೇವರು, ಕಾಪಾಡುವವನು ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಎಫೆಸದವರಿಗೆ 6:4. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. ಪ್ರಿಯರೇ, ನಾನು ನಿಮ್ಮೊಂದಿಗೆ ಒಂದು ಸಣ್ಣ ಕಥೆಯನ್ನು ಹೇಳಲು ಬಯಸುತ್ತೇನೆ. ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ತಂದೆಯೊಬ್ಬರೇ ಕಷ್ಟಪಟ್ಟು ಕೆಲಸ ಮಾಡುತ್ತಾ ತನ್ನ ಮಗನನ್ನು ಬೆಳೆಸುತ್ತಿದ್ದರು. ತಾಯಿ ಇಲ್ಲದ ಆ ಮಗನಿಗೆ ತಂದೆಯೇ ಎಲ್ಲವೂ ಆಗಿದ್ದರು. ಪ್ರತಿದಿನ ಬೆಳಗ್ಗೆ ಕೆಲಸಕ್ಕೆ ಹೋಗುವ ಮುನ್ನ ತನ್ನ ಮಗನನ್ನು ಶಾಲೆಯ ಗೇಟ್ ಬಳಿ ಬಿಟ್ಟು ಹೋಗುವುದು ಅವರ ವಾಡಿಕೆಯಾಗಿತ್ತು. ಒಂದು ದಿನ ಶಾಲೆಯಿಂದ ತಂದೆಗೆ ಕರೆ ಬರುತ್ತದೆ, ನಿನ್ನ ಮಗ ಶಾಲೆಗೆ ಬರಲಿಲ್ಲ ಎಂದು. ಇದನ್ನು ಕೇಳಿ ತಂದೆಗೆ ಬಹಳ ಕೋಪ ಮತ್ತು ಆತಂಕವಾಯಿತು. ತಾನು ಶಾಲೆಯ ಗೇಟ್ವರೆಗೂ ಬಿಟ್ಟು ಬಂದಿದ್ದರೂ ಮಗ ಎಲ್ಲಿಗೆ ಹೋದ ಎಂದು ಹುಡುಕತೊಡಗಿದನು. ಕೊನೆಗೆ ಮಗ ಕೆರೆಯ ದಡದಲ್ಲಿ ಕುಳಿತಿರುವುದನ್ನು ಕಂಡು ಬಹಳ ಸಿಟ್ಟಿನಿಂದ ಅವನನ್ನು ಹೊಡೆದು ಮನೆಗೆ ಎಳೆದುಕೊಂಡು ಬಂದನು. ರಾತ್ರಿ ಇಡೀ ತಂದೆಗೆ ನಿದ್ರೆ ಬರುವುದಿಲ್ಲ. ಮಗನನ್ನ ಹೊಡೆದಕ್ಕಾಗಿ ಮನಸ್ಸಿಗೆ ಬಹಳ ನೋವುಂಟಾಯಿತು. ಆಗ ಮಗ ಏನು ಮಾಡುತ್ತಿದ್ದಾನೋ ಎಂದು ನೋಡುವುದಕ್ಕೆ ಹೋದಾಗ ಮಗ ತನ್ನ ತಾಯಿಯ ಫೋಟೋವನ್ನು ಹಿಡಿದು ಅಳುತ್ತಾ ಕುಳಿತಿದ್ದನು. ತಂದೆ ಹತ್ತಿರ ಹೋಗಿ, ಮಗನೇ, ಇಂದು ನೀನು ಯಾಕೆ ಶಾಲೆಗೆ ಹೋಗಲಿಲ್ಲ ಎಂದು ಪ್ರೀತಿಯಿಂದ ಕೇಳುತ್ತಾರೆ. ಅದಕ್ಕೆ ಮಗ ಕಣ್ಣೀರು ಹಾಕುತ್ತಾ ಹೀಗೆ ಹೇಳುತ್ತಿದ್ದಾನೆ, ಅಪ್ಪ, ಇಂದು ಶಾಲೆಯಲ್ಲಿ ಪೋಷಕರ ಒಂದು ಆಚರಣೆ ಇತ್ತು. ಎಲ್ಲರ ತಾಯಂದಿರು ಶಾಲೆಗೆ ಬಂದರು, ಆದರೆ ನನಗೆ ಅಮ್ಮ ಇಲ್ಲವಲ್ಲ. ಅದಕ್ಕೆ ನಾನು ಅಮ್ಮನ ನೆನಪಿನಲ್ಲಿ ಇಲ್ಲಿ ಬಂದು ಅಳುತ್ತಾ ಕುಳಿತಿದ್ದೆ. ಮಗನ ಈ ಮಾತುಗಳನ್ನು ಕೇಳಿ ತಂದೆಯ ಹೃದಯ ಒಡೆದು ಹೋಯಿತು. ತನ್ನ ಮಗನ ಒಂಟಿತನವನ್ನು ಅರ್ಥ ಮಾಡಿಕೊಳ್ಳದೆ ಒಡೆದಕ್ಕಾಗಿ ತಂದೆ ಬಹಳ ಪಶ್ಚಾತ್ತಾಪಪಟ್ಟು ಮಗನನ್ನು ಕ್ಷಮೆ ಕೇಳಿ ಅಪ್ಪಿಕೊಳ್ಳುತ್ತಾರೆ. ಹಾಗಾಗಿ ಮಕ್ಕಳು ತಪ್ಪು ಮಾಡಿದಾಗ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಪೋಷಕರಾದ ಎಲ್ಲರ ಜವಾಬ್ದಾರಿಯಾಗಿದೆ. ಸಿಟ್ಟು ಅಥವಾ ಕೋಪ ಪರಿಹಾರವಲ್ಲ, ಪ್ರೀತಿಯೇ ಶಕ್ತಿಯುತವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಮಕ್ಕಳನ್ನು ನೀವು ಪ್ರೀತಿಸಿರಿ. ಹಾಗಾಗುವಂತೆ ಶಾಂತಿದಾಯಕನಾದ ದೇವರು ನಿಮ್ಮೊಟ್ಟಿಗಿದ್ದು ನಿಮ್ಮನ್ನು ಬಲಪಡಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.